ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ದೊಡ್ಡಮಡ ಮಾಯಮಡಿ ಇವರ ವತಿಯಿಂದ ಇವತ್ತು ಕಾಫಿ ಕಸಿ ಮಾಡೋ ಬಗ್ಗೆ, ಕಾಫಿ ಗಿಡಗಳ ಕಸಿ ಮಾಡೋ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಈ ಪಂಚಾಯತ್ ಆಫೀಸ್ ಮುಂದುಗಡೆ ಇರುವ ಆಪಟೀರ ಅನಿಲ್ ಕುಮಾರ್ ಅವರ ತೋಟದಲ್ಲಿ ಇಟ್ಕೊಂಡಿದ್ದು. ಈ ಒಂದು ಕಾರ್ಯಕ್ರಮವನ್ನು ತೋರಿಸಿಕೊಡಲು ಅಂದರೆ ಕಾಫಿ ಮಂಡಳಿಯಲ್ಲಿ ಜೂನಿಯರ್ ಲೈಸನ್ ಆಫೀಸರ್ ಆಗಿದ್ದಂಥ BT ಶಿವರಾಮ್ ರೈ ಇವರು ಮಿಲಿಯನರ್ ಫಾರ್ಮರ್ ಆಫ್ ಇಂಡಿಯಾ ಅವಾರ್ಡನ್ನು 2025 ಪಡೆದುಕೊಂಡಿದ್ದಾರೆ. ಅದು ಡೆಲ್ಲಿ ಸಿಗುವಂಥವರು. ಇದು ಸಾಮಾನ್ಯವಾಗಿ ಅಗ್ರಿಕಲ್ಚರಿಗೆ ಆಸ್ಕರ್ ಅವಾರ್ಡ್ ಅಂತ ಹೇಳುವಂಥ ಒಂದು ಅವಾರ್ಡ್ ಆಗಿದೆ. ಅವರು ಬಂದು ಇದನ್ನು ಭಾಳ ಚೆನ್ನಾಗಿ ಎಲ್ಲರಿಗೂ ಮನದಟ್ಟ ಮಾಡಿಕೊಡ್ತಾ ಇದ್ದಾರೆ. ചെറിയ ഫാർമറച്ചയ്ക്ക് നാക്കിനോട് അപ്പൻ്റെ കാലത്ത് ചെന്ന തോട്ടം ഇഞ്ചത്ത് അല്ലെങ്കിൽ ಡಿಪಾರ್ಟ್ಮೆಂಟ್ ಕಾಫಿ ಬೋರ್ಡ್ ಕೂಡಿದ್ದು ನಾನು ಔಟ್ಸೈಡ್ ಪರ್ಮೆ ವಯನಾಡ್ಲೆಲ್ಲ ಕೆಲಸ ಮಾಡಿನ ഒരു ಭಾರಿ ಟ್ರಸ್ಟೆಡ್ ಅವರು ಲೇಬರ್ ಇಂಜತ್ತು ಲೇಬರ್ ಅನ್ಸಿ ಅವ ತೋಟ ಗಿಡ ನೋಡಿ ಮಾಡಿ ಇಪ್ಪೈಂತು ಅವನ ಕತ್ತಿ ನೋಟೋಕಲಿ ನಂಗೆ ಖುಷಿ ಆಪೈಂತು ಅಂತ ಚಾಯ್ ಕತ್ತಿ ಕೊಟ್ಟಿದ್ದು ಅವನ ಇದು ಭಾರಿ ஒரு ಹಾನೆಸ್ಟ್ ವರ್ಕರ್ ಅವ ಆಚೆ ಇನ್ನೋಸೆಂಟ್ ಅವಾಗ ನಡ ಅಪ್ಪ ಎಕ್ಸ್ಪೈರ್ ಅನ್ನೋದು ನಾನು ಚೆನ್ನ ರೆಸ್ಪಾನ್ಸಿಬಿಲಿಟಿ ಎಡ್ತೊಂಡು ಚಾಚಿ ಯಾಕೆ ಅವಾಗ ಈ ಕಪಾತ್ರ ಸಂಗತಿ ಎಲ್ಲ ಎಣ್ಣಿತ ಆಪಾಗ ನಂಗಡೆ ತುಳು ಲ್ಯಾಂಗ್ವೇಜಲ್ಲಿ ಎಣ್ಣಾಯ್ತವ ತುಳು ಲೇಬರ್ ಈ ವರ್ಷ ಒಂದು ಎಡ್ಡೆದೆಪ್ಪಡು ಚಾಯಲ್ ಹಿಡ್ಕೊಂಡಿಯಾಂಡು ಅದೆಲ್ಲ ಚೆನ್ನ ಗಿಡ ಭಾಳ ಆಯ್ತು ಅಂದಾಚಿ ಆಡು ಎಂಟು ನಾ ಎಣ್ಣಿ ತಿಂಜ ನಾ ಪೋಪಂಜ ಬಂತು ನೋಟಕ್ಕೆ ಗಿಡದನವ್ರು 4 ರೆಕ್ಕೆ 4 ಸೈಡ್ಗೆ 4 ರೆಕ್ಕೆ വെച്ചിದ್ದು 4 ನೋಟಕ್ಕೆ ಖುಷಿ ಆಪೈತೆ ಆಚಿ ಚೆನ್ನ ಮಳೆ ಬಪ್ಪಗೆ ಚೆನ್ನ ಶೂಟ್ಸ್ ಬಪ್ಪೈತೆ ಪುನಃ ಅದು ಕವರ್ ಆಪೈತೆ ನೆಕ್ಸ್ಟ್ ಇಯರ್ ಅಗೇನ್ ಇದೇ ಸಂಗತಿ ಆಪೈತೆ ಪುನಃ ಇದನ್ನೇ ರಿಪೀಟ್ ಆಪೈತೆ ಏಂಡು ಚೆನ್ನ ಚಾಯಲ್ ಹಿಡ್ಕೊಂಡು ಕಪ ತಾಂಡೊಂದು ಇನ್ನೇ എടുത്ത് ಲಾಸ್ಟ್ ನೋಟೋಗ ஒரு 4 ಎಕರೆ ಬಿಟ್ಟಿಲ್ಲ ನಂಗೆ ஒரு 50-60 ಬ್ಯಾಗ್ಸರ ಮೇಲೆ ಪೋನದೇ ಇಲ್ಲ, ಹಿಸ್ಟ್ರಿಯೇ ಇಲ್ಲ. ಅಲ್ಲಿ ನಾಲ್ಕು ಕಾಫಿ ಬೋರ್ಡ್ ಕೂಡ ಅವ್ರು ಚೆನ್ನ ನಾಲೆಜ್ ಬಾತು ಇನ್ನು ಪ್ಲಾಂಟರ್ಸ್ ಕಾಫಿ ಬೋರ್ಡ್ಗಿಂಚಿ ಜಾಸ್ತಿ ಪ್ಲಾಂಟರ್ಸ್ ಕೂಡ ಇಂಟ್ರಾಕ್ಟ್ ಮಾಡಿದ್ದೆ ಅವ್ರು ಚೆನ್ನ ನಾಲೆಜ್ ಬಂದೆ. ಎಂಚೆ ಕಾಫಿ ಬೋರ್ಡ್ ಕೂಡ್ನದು ನಂಗೆ ಟೆಕ್ನಿಕಲ್ ಸ್ಟಾಫ್ ಆಯಿತು ಕೂಡ್ನ ಈಗ. ಬಟ್ ಕಾಫಿ ಬೋರ್ಡ್ ಕೂಡಿದ್ದೆ ಅಂತ ಮಾಡಿಸಿದ್ರೆ ನಂಗೆ ಲೋನ್ ರಿಕವರಿಗೆ ಇಚ್ಛೆ ಬಿಟ್ಟದಂಗೆ ನಂಗೆ ಟ್ರೈನಿಂಗ್ ಒಂದು ಕೊಡ್ತಿದ್ಲೆ. ಇಂದು ಆಂಗಿಂಜಿ ಬಸ್ ಸ್ಟ್ಯಾಂಡ್ ಸಿಚುವೇಶನ್ ಏನು ಅನ್ಸಂಗಿ ಪಾಪ ಮಕ್ಕಳಿಗೆ ಡಿಗ್ರಿ ಇಡ್ತಾವಪ್ಪ, ಕ್ವಾಲಿಫಿಕೇಷನ್ಸ್ ಉಂಟು, ಬಟ್ ಇದೊಂದಿಲ್ಲ ಬರೀ ಸಬ್ಸಿಡೀಸ್ ಅದಕ್ಕಿಂತ ಹೋಯ್ತು ಹಂಗಳಿಂದ ಹಿಂಗೆ ಕೇಟದಂಗೆ ನಂಗೆ ಇದು ಮಾಡ್ಕೊಂಡು ನಂಗೆ ಚೆನ್ನ ಫಾರ್ಮರ್ ಎಂಜಂಗೆ ಚೆನ್ನ ಇಂಟ್ರೆಸ್ಟ್ ಬಾತು ಅದನ್ನ ಹಚ್ಚಿ ಅಲ್ಲಿ ನಾನು ನಾಡ ಓನ್ ಇಂಟ್ರೆಸ್ಟಲ್ಲಿ ಅವ್ರು 3 acres ತೋಟ ಓಪನ್ ಮಾಡಿನ. ಆ 3 acres ತೋಟ ಓಪನ್ ಮಾಡಿದವ್ರು 5-6 years ಆಪಾಗ ನಾಲ್ಕು ಅಂಡ ಇದೆಲ್ಲ ಗೊತ್ತಾಚಿ ಪ್ಲಾಂಟ್ಸ್ ಓರೋರು ಪ್ಲಾಂಟ್ ಓರೋರು ಕ್ಯಾರೆಕ್ಟರ್ ಓರೋರು ಪ್ಲಾಂಟ್ಗೆ ಏನಂಚಂಗಿ ನಾಲ್ಕು ನರ್ಸರಿ ಮಾಡೋಕೆ ಕೈಂಜಿಲ್ಲ. ನಾನೇ ಸ್ವಂತ ನರ್ಸರಿಂಜ್ ಪ್ಲ್ಯಾಂಟ್ಸ್ ಇರ್ತವಂತ ಪ್ಲ್ಯಾಂಟ್ ಮಾಡಿನ. ಆ ಕಡೆಗೆ ಕಾಫಿ ಬೋರ್ಡ್ರ ಇದು ಎಂತ ಈ ಗ್ರಾಫ್ಟಿಂಗ್ ಟೆಕ್ನಿಕ್ ಚೆನ್ನ ಪ್ರೊಪಗೇಷನ್ ಚೆನ್ನ ಇದಾಚದು ಪಬ್ಲಿಸಿಟಿ ಇಂಜತ್ತು ಅದನ್ನಾಯ್ತು ಏದೆಲ್ಲ ಪ್ಲ್ಯಾಂಟ್ಸ್ ಚೆನ್ನ ಇದು ಕಾಟುವ ನಂಗೆ ஒரு ನಾನು ನಾಡ ಇದೆ ಅಂತ ಅನ್ಸಂಗೆ ಎವ್ರಿ ಪ್ಲ್ಯಾಂಟ್ ಶುಡ್ ಬಿ ಪ್ಲ್ಯಾಂಟ್ ಅನ್ಸಂಗೆ ಇಟ್ ಶುಡ್ ಬಿ ಲೈಕ್ ಎ ಸೋಲ್ಜರ್ ಅಚ್ಚ ಚಾಲಿ ಇರೋಂಡು ஒரு 12 kgs ಮಿನಿಮಮ್ 12 kgs ಕ್ರಾಪ್ ಬರೋಂಡು ஒரு ಮೆಚ್ಯೂರ್ಡ್ ಪ್ಲ್ಯಾಂಟ್ಲಿ ಅನ್ನೋದು ನಾಡ ಇದೆ. ಅಂದರೆ ಆಚೆಗೆ ನಂಗೆ 10 and above ಅಂಚೆ 40 to 50 bags per acre ಬಟ್ 40 to 50 bags ಬರೋಣ ಅಂಚೆಗೆ ಆ ಉಳ್ಳ 435 ಪ್ಲ್ಯಾಂಟ್ಸು ಸೋಲ್ಜರ್ಸ್ ಅಂದ್ರೆ ಇರೋಂಡು ಅಚ್ಚ ಚಾಯ್ಲಿ ಇರೋಂಡು ಅಂಚೆ ಏದು ತೋಟ ನೋಡ್ಸಂಗೆ ಈಗ ಇದೆ ಇಂಗಳೇ ಚಾಯಲ್ ಕಾಫಿ ಕೊಜ್ಜಿತ್ತು ನೋಟೋ ಗೊತ್ತಪ್ಪ ನಾಲ್ಕು. ಬಟ್ ಇಲ್ಲಿಂದ 10 ಪ್ಲ್ಯಾಂಟ್ಸ್ ಕೌಂಟ್ ಮಾಡಿಸಂಗೆ ಅವ್ರು ದಂಡು ಪ್ಲ್ಯಾಂಟ್ ಹೋಪ್ಲೆಸ್ ಪ್ಲ್ಯಾಂಟ್ ಉಂಟು. ಅದನ್ನ ಆ್ಯಾವರೇಜ್ ಇಡ್ತಂತೆಂಗಿ ಅಲ್ಲಿ ಒಂದು 10% ಹಿಂಗೆ ಕ್ರಾಪ್ ಲಾಸ್ ಆಚಿ ಆ ಪ್ಲ್ಯಾಂಟ್ ಅದು ನೆಕ್ಸ್ಟ್ ಇಯರ್ ಸಮೇತ ಅದ್ರಲ್ಲಿ ಕ್ರಾಪ್ ಇಪ್ಪಲು ನೋಡಿ ಅದು 5th ಪ್ಲ್ಯಾಂಟ್ ಹಿಂಗೆ ನೋಟೋಕೆ ಇಲ್ಲಿಂದ ಗೊತ್ತಪ್ಪ ನೆಕ್ಸ್ಟ್ ಇಯರ್ಗೆ ಒಂದು ಇಪ್ಪತ್ತು ಬರೀ ಕಪಾತ್ ಮಾಡೋಕೆ ಮಾತ್ರ 20 ಹೆಚ್ಚಿಗೆ ಆ ಥರ ಪ್ಲ್ಯಾಂಟ್ ಬೆಚ್ಚಂತೆಗೆ ನಂಗೆ ಆ್ಯಾವರೇಜ್ ಕ್ರಾಪ್ ಬಪ್ಪದೇ ಇಲ್ಲ. ಅದನ್ನಾಯ್ತು ನಾನು ಆ ಥರ ಪ್ಲ್ಯಾಂಟನ್ನು ಐಡೆಂಟಿಫೈ ಮಾಡಿದ್ದೆ, ಗ್ರಾಫ್ಟ್ ಮಾಡಿನ. ಗ್ರಾಫ್ಟಿಂಗ್ ಭಾರಿ ಈಸಿ ಟೆಕ್ನಿಕ್, ಅದು ತುಂಬ ಈಸಿ ಟೆಕ್ನಿಕ್. ಅದು ನಲ್ಲ ಮದರ್ ಪ್ಲ್ಯಾಂಟನ್ನ ನಾಡ ತೋಟದಲ್ಲೇ ಫೈಂಡ್ ಔಟ್ ಮಾಡಿದ್ದೆ. ಅದರಾಗ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟಡಿ ಮಾಡಿದ್ದೆ, ಗ್ರಾಫ್ಟ್ ಮಾಡಿನ. ಆ ಗ್ರಾಫ್ಟ್ ಮಾಡಿದ್ರೆ ನಲ್ಲ ಈಲ್ಡ್ ಬಂದನುಂಡು. ಅದನ್ನಾಯ್ತು ಅವರು 3 acres ಪ್ಲಾಟ್ಲು ನಾಲ್ಕು ಹೈಯೆಸ್ಟ್ 217 bags ಬಂದಿತ್ತು ಕ್ರಾಪ್. ನೆಕ್ಸ್ಟ್ ಕ್ರಾಪ್ ತುಂಬ ಕಮ್ಮಿ ಹಾಕೋದು ಏನು ಮಾಡಿನ ಎಗೇನ್ ಅದು 50 bags ಮೇಲೆ ಬಂದಿತ್ತು ನಾಲ್ಕು ಕ್ರಾಪ್. ಆ ಥರ ಪ್ಲ್ಯಾಂಟ್ಸ್ ಲೀಫ್ ರೆಸ್ಟ್ ಉಳ್ಳ ಪ್ಲ್ಯಾಂಟ್ಸ್ ಇನ್ನು ಪ್ಲ್ಯಾಂಟ್ಸ್ ಗೊತ್ತಾಪಲ್ಲ ನಂಗೆ ಇದು ஒரு ಯೂಸ್ಲೆಸ್ ಪ್ಲ್ಯಾಂಟ್ ಅನ್ನೋದು ಗೊತ್ತಾಪಲ್ಲ ಅಂತ ನೆಲ್ಲ ಕನ್ವರ್ಟ್ ಮಾಡಿದ್ದೆ. ಆ ಕಾಫಿ ಪ್ರೈಸ್ ஒரு 450-460 rupees ಬಂದ ಟೈಮಿಂಗ್ ಜೊತೆ ನೋಡಿ. ಆ ಟೈಮಲ್ಲಿ ಮ್ಯಾಕ್ಸಿಮಮ್ ನಾನು ಗ್ರಾಫ್ಟ್ ಮಾಡಿನ. ಆ ಗ್ರಾಫ್ಟ್ ಮಾಡೋಕೆ ಒಂದು ಸಿಂಗಲ್ ಪೈಸಾ ಖರ್ಚೊಂದಿಲ್ಲ. ಆಯ್ತು ಆ 3 acres ಭಾರಿ ಚಾಯ್ಲಿದಾಚಿ ಅಲ್ಲಿ ನಾನು ಏರಿಯಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿ ಬಂದು ಬಪ್ಪಕ್ಕಲು ಹೆಚ್ಚಿಗೆ ನಾಕೆ ಎಣ್ಣೆ ಪ್ಲ್ಯಾಂಟ್ಸ್ ನರ್ಸರಿ ಮಾಡೋಕೆ ಹೋಯ್ತಿಲ್ಲ, ಲೇಬರ್ ಪ್ರಾಬ್ಲಮ್ ಆಯ್ತು. ಬಟ್ ನರ್ಸರಿ ಜಡ್ತಾ ಬಂದು ಪುನಃ ಎಗೇನ್ ಇದೇ ಥರ ಇದಾಪೈಂತು
അതിനായിട്ട് ನಾನು నీకు దారు నర్సరీ ప్లాంట్స్ എടുത്ത് വെക്കത്തി నర్సరీ நீங்கள் ஒரு நல்ல பிளாட் மாண்டு நல்ல தோட்ட போடணும்னு நினச்செங்கி ಅದರ್ ದೆನ್ ಟಾಟಾ ಕಾಫಿ ಕಾರ ಮಾತ್ರ ನಲ್ಲ ஒரு ಸೀಡ್ ಇದು ಮಾಡಿದ್ದು ನಲ್ಲ ಪ್ಲಾಂಟ್ಸ್ ತಪ್ಪ ಹಿಂಗೆ ಅಚ್ಚೆ ಏರ್ಲಿ ಬುಕ್ ಮಾಡು ಹಂಗೆ ಮಾತ್ರ ಚೆನ್ನಾಗಿ ಟ್ರಸ್ಟ್ ಮಾಡೋಲ್ಲ ಏನೋ 3-4 ಇಯರ್ಸ್ ಇಂಜಿ ಇಪ್ಪರ ನಾನು ಟಾಟಾ ಕಾಫಿ ಇಂಜಿ ಪ್ಲಾಂಟ್ಸ್ എടുത്തಂತ ಮಾಡಿನುಳ್ಳೆ ಅದು ನನಗೆ ಗೊತ್ತಪ್ಪ ಚೇಂಜಸ್ ಗೊತ್ತಪ್ಪ ನಲ್ಲ ವೆರೈಟಿ ಹಿಂಗೆ ಮಾಡಿದ್ದು ನಲ್ಲ ಪ್ಲಾಂಟ್ಸೇ ತಪ್ಪ ಏದು ವೆರೈಟಿ ಆಚೆ ಉಂಡೆ ಹಿಂಗಡೆ ಕೈಲಿ ನಾನು ಅದೇ ಈ ನರ್ಸರಿ ಇಂಜಿ ಗಪ್ಪಕ್ಕ ನಿಂಗೆ ಇದು ಕಾನ್ಜೆನ್ಸೀಸ್ ಬೇಕು ಅನ್ಸಿ ಇದು ಕಾನ್ಜೆನ್ಸೀಸ್ ಉಣ್ಣು ಈಗ ನಿಂಗೆ ಮತ್ತೆ నాకు 274 ಮಾಡೋಣ ಅನ್ಸಿ ಇದನ್ನೇ ಪುನಃ ಕಾಟು ನಾಡದು ಮೇನ್ ಕಾನ್ಜೆನ್ಸೀಸೇ സീൻറ്റോർ ഔട്ടൺ ചെന്ന കമ്മിയുണ്ട് ഇനി ഔട്ടൺ കമ്മിയുണ്ട് പിന്നെ എഗെയിൻ എന്നാ പണിച്ചെങ്കിൽ അതിന് കറക്ഷൻ ತುಂಬ ಕರೆಕ್ಷನ್ಸ್ ಪಪ್ಪ ಈ 274 ನಿಂಗೆ ಹೆಚ್ಚಿಗೆ ಗ್ರಾಫ್ಟ್ ಮಾಡಿಸೆಂಗಿ ಪುನಃ ನಿಂಗೆ ಕಂಡಂಡು ಇಪ್ಪ ಫ್ರೆಶ್ ಆಯ್ತು ಲೀಫ್ ಫ್ರೆಶ್ ಉಳ್ಳ ಪ್ಲಾಂಟ್ಸ್ ಕಾಂಬ ಇನ್ನು ಡೆವಲಪೇ ಆಪಲ್ಲ ಪ್ಲಾಂಟ್ಸ್ ಆ ಅನ್ಡೆವಲಪ್ಡ್ ಪ್ಲಾಂಟ್ಸನ್ನು ನಿಂಗೆ ಪ್ಲಕ್ ಬೆಡ್ತಿದ್ದೆ ಬೇರೆ ಪ್ಲಾಂಟ್ ಮಾಡಿಸಪ್ಪ ಅದಕ್ಕೆ ಅದು ಗ್ರಾಫ್ಟಿಂಗ್ ಆಕ್ಸೆಪ್ಟ್ ಮಾಡಲೇದು ಅದನ್ನಾಯ್ತು நீங்கள் ಗ್ರಾಫ್ಟ್ 100% ಗ್ರಾಫ್ಟ್ ಮಾಡೋಕ್ಕೂ ಕೈಲೇ ஒரு 20% ರಚಿಗೆ ಅದ್ರಲ್ಲಿ ಇದಕ್ಕೆ ಬಪ್ಪ ನಿಂಗೆ ಅದನ್ನ ಅಪ್ಪ ಅದನ್ನು ಬಡ್ತಿತ್ತು ಅಂತ ರೋಗ್ ಪ್ಲಾಂಟ್ಸನ್ನು ಎಡ್ತಿತ್ತು ಅಲ್ಲಿ ಬರೀ ಸಪ್ಲೈ ಪ್ಲಾಂಟ್ ಮಾಡಿದ್ದೆ ಮಾಡು ಇನ್ನು ನೆಕ್ಸ್ಟ್ ಎಂತ ಅನ್ಸಂಗಿ ಡಿಸ್ಟೆನ್ಸ್ ನಾಡದೆಲ್ಲ 9x9 ಆ 9x9 ನಾಡ ಕಾಫಿ ಇದಂತ ಅನ್ಸಂಗಿ ನೀವು ಕಟ್ಟದ ನನಗೆ ಕ್ವಶನ್ ಕರೆಕ್ಟ್ ಇದಾಚಿ ನಾನು ಬಿಗಿನಿಂಗ್ಲು ಇಂಟರ್ ಪ್ಲಾಂಟ್ ಮಾಡಿತ್ತೀಂಜೆ ಕಾವೇರಿ ಎಲ್ಲ ಇಂಟರ್ ಪ್ಲಾಂಟ್ ಮಾಡಿತ್ತೀಂಜೆ ಲಾಸ್ಟಿಗೆ ಪ್ಲಾಂಟ್ಸ್ ಕೂಡಿಯಂಡು ಬಂದಂದೇ ನಾನು ಇದಂಗೆ ಅರೇಬಿಕ್ ಅಕ್ಕರು ಒಬಸ್ಟನ್ನು ಗ್ರಾಫ್ಟ್ ಮಾಡಿನ ಅದನ್ನಾಯ್ತು ಪ್ಲಾಂಟ್ ಪಾಪ್ಯುಲೇಷನ್ ಜಾಸ್ತಿ ಉಂಟು ಡೆನ್ಸಿಟಿ ಉಂಟು ನಾಲ್ಕು ಆ ಡೆನ್ಸಿಟಿ ಇಂಜಂಗೆ ಇನ್ನು ಮಿಂಜ ಪೆಪ್ಪರ್ ಇಂಜ ಅದಕ್ಕೆ ಪೆಪ್ಪರ್ ಇಲ್ಲ ಈಗ ಶೇಡ್ ರಿಮೂವ್ ಮಾಡಿ ಆಲ್ಮೋಸ್ಟ್ ನಂಗೆಲ್ಲ ನಿಂಗಡೆ ಜಂಗಲ್ ಟ್ರೀಸ್ ಎಲ್ಲ ಇಲ್ಲೇ ಬರೀ ಸಿಲ್ವರ್ಲೇ ಬಂದು ಇಂಜದ್ದು ಅದನ್ನೆಲ್ಲ ಸಿಲ್ವರೆಲ್ಲ ಎಡ್ತಿದ್ದು ಹಾಕೋದು ಎಲ್ಲ ಚೆನ್ನಾಗಿ ಓಪನ್ ಹಚ್ಚಿ ಇನ್ನು ಪ್ಲಾಂಟ್ ಡೆನ್ಸಿಟಿ ಉಳ್ಳಂಗೆ ಆಯ್ತು ನಾಲ್ಕು ಕ್ರಾಪ್ ಬಪ್ಪ ಚಾಯ್ಲು ಆಚೆ ಇನ್ನು ನೆಕ್ಸ್ಟ್ ಈ ಪ್ರೂನಿಂಗ್ ಬೇರೆ ಆಸ್ಪೆಕ್ಟ್ಸ್ ನಿಂಗೆ ಎಂತ ಮಾಡಿದ್ರು ಅದನ್ನೇ ಮಾಡೋ 2 rounds ಆಫ್ ಮೆನ್ಯೂರಿಂಗ್ 2 to 3 rounds ಆಫ್ ಇರಿಗೇಷನ್ ಪ್ರೂನಿಂಗ್ ಅಂತ ನಾನು ಅಲಾಂಗ್ ವಿತ್ ಇದು ಎಂತ ಹಾರ್ವೆಸ್ಟ್ ಪ್ರೂನ್ ಮಾಡು ಇಮಿಡಿಯೇಟ್ಲಿ ಇದು ನಾನೇ ಪ್ರೂನ್ ಮಾಡೋ ಈಚೆ ಕಾಲ ನಾನೇ ಮಾಡೋ ಈಚೆ ಆಚೆ ಈಕೆ ಅಂತ ಅನ್ಸಿ ಏರಿಯಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಅನ್ನೋದು ಇದು 4 ನಡು ಏಜು ಚೆನ್ನಾಗಿ ಇದಾನಾಗಿ ಆಯ್ತು ಇಲ್ಲಿ ತೋರಿಸಿ ನಾನೇ ಪ್ರೂನಿಂಗ್ ನಾನೇ ಮಾಡಿ ಪ್ರೂನಿಂಗ್ ಬರೋಕೆ ಇಂಟಿ ಮಾಡೋ ಕೊಡು ಪ್ಲ್ಯಾನ್ ಅಂಚೆ ಪ್ರೂನಿಂಗ್ ಕಾಕ್ಚೆ ಔಟ್ಸೈಡ್ ಕಾಕ್ಚೆ ಮಂಡೆಗೆ ಎತ್ತಿಡ್ದನ್ ಬಾಪ ಹಾಂ ಇಂಕ ಅಂದನೆ ಅಪ್ಪಗ ನಾನು ಅದು ಪ್ರೂನಿಂಗ್ ದಾರಿನ ಅಲೋ ಮಾಡಲೆ ಯೂನಿಯನ್ ಆಚೆ 15 ಡೇಸ್ ಗೊತ್ತಾಯ್ತು ನಿಮಗೆ ಮಾಡಿನದು ಸಕ್ಸಸ್ ಆಯ್ತು ಮಾನಿಲ ಅಯ್ಯಪ್ಪ ಸೇವಾ 15 ಡೇಸ್ ಗೊತ್ತಪ್ಪ ಅನ್ಸಿ 15 ಡೇಸ್ ಇದು ಶೂಟ್ಸ್ ಒಂದು ಕಾಫಿಯ ಹೇಗೆ ಹತೋಟಿಗೆ ತರಬೇಕು ಕಾಫಿಯ ಅಲ್ಲಿ ಒಮ್ಮೆ ಯೂನಿಯನ್ ಆರ್ದೆ ಸುಮ್ಮನೆ ಬಾಪ ನಿಮಗೆ ನವೆಂಬರ್ ಅಪ್ಪಗ ಗೊಬ್ಬರ ಹಾಕೋದು ಎಷ್ಟು ತರ ಯಾವ ತರ ಸ್ಪ್ರಿಂಕ್ಲರ್ ಮಳೆ ಹೊಡಿಸಬೇಕು ಹೇಳೋ ತರನ ನಮ್ಮ ಪ್ರಶಸ್ತಿ ವಿಜೇತರಾದ ಡೌಟ್ ಉಂಡೆ ಮಾತ್ರ ಶಿವರಾಮ್ ರೈ ಅವರು ಒಂದು ಕೈಯಿಂದ ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಆಪಟ್ಟಿರ ಓಪನವರ ತೋಟದಲ್ಲಿ ಮಾಡ್ತಾ ಇದ್ದೀವಿ ಬಹಳಷ್ಟು ಜನ ಕೊಡಗಿನ ಮೂಲಗಳಿಂದ ಬಹಳಷ್ಟು ಜನ ಉಪಯೋಗಪಡಿಸ್ಕೊಳ್ಬೇಕು ಯಾಕೆಂತಂದ್ರೆ ಕಾಫಿ ಹೇಗೆ ಅಥವಾ ಕಾಫಿಯನ್ನು ಫಸಲು ಹೇಗೆ ಉತ್ತಮ ಹೇಳುವಂತ ಅನುಭವ ಇದ್ದವರು ಹೇಗೆ ಕಸಿ ಮಾಡೋದು ಕಪಾತಲ್ಲ ಅದು ಕಸಿ ಮಾಡೋದು ಹೇಗೆ ಅಂತ ಹೇಳುವಂಥದ್ದು ಬಹಳಷ್ಟು ಬಹಳ ಚೆನ್ನಾಗಿ ಅದನ್ನ ಅರ್ಥ ಮಾಡಿ ಪ್ರತಿಯೊಂದು ಜಿಲ್ಲೆಯ ರೈತರು ನಮ್ಮ ಸ್ವಸಹಾಯ ಸಂಘ ಇರ್ಬೋದು ಅಥವಾ PSCC ಇರ್ಬೋದು ಅಥವಾ ಸೇವಾ ಸಮಿತಿಗಳು ಇವರನ್ನು ಕರೆಸಿ ಅವರಿಗೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿದಾಗ ಮಾತ್ರ ನಮ್ಮ ರೈತರು ಹೇಗೆ ಮಾಡಬಹುದು ಮತ್ತೆ ಅನವಸರಿ ಎಕ್ಸ್ಪೆಂಡಿಚರ್ ತೋಟದಲ್ಲಿ ಮಾಡಬಾರ್ದು ಮತ್ತೆ ಕಪಾತ್ಗಳು ಎಷ್ಟು ತರ ಕಪಾತು ಮತ್ತೆ ಫರ್ಟಿಲೈಸರ್ ಯೂಸ್ ಮಾಡೋದು ಫಾಯಿಲ್ ಸ್ಪ್ರೇ ಇದೆಲ್ಲ ಎಷ್ಟು ನಿಯಂತ್ರಣಕ್ಕೆ ತರಬಹುದು ದುಂದು ವೆಚ್ಚ ಮಾಡಬಾರ್ದು ಬಹಳ ಅಚ್ಚುಕಟ್ಟ ಒಂದು ಪ್ರೋಗ್ರಾಮ್ ನ ನಿರ್ಮಿಸಿದರೆ ಮಾನಿಲ ಸೇವಾ ಸಂಘ ಅದರಲ್ಲಿ ರಮೇಶ್ ಮಾಯಮಡಿಯನ್ನ ಬಹಳಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದಾರೆ ಅದರಿಂದ ರೈ ಅವರು ಬಳ್ಳಾರಿ ಮಾಡೋ ತೋಟದಲ್ಲಿ ಅವರು ಕಾಫಿ ಕಸಿ ನೋಡಿದ್ದೀವಿ ಅವರ ಕಾಫಿ ಒಂದು ಎಕರೆಗೆ 55 ಚೀಲ ಕುಯ್ತಾ ಇದ್ದಾರೆ ಇಂಥ ಒಂದು ಪ್ರಗತಿಪರ ರೈತ ಅದು ಅವರನ್ನೇ ನಾವು ಇಲ್ಲಿ ಖುದ್ದಾಗಿ ಕರೆಸಿ ನಾವು ಬಹಳಷ್ಟು ಜನರಿಗೆ ಅನುಭವ ಕೊಟ್ಟಿದ್ದೀವಿ ಬಹಳಷ್ಟು ತೋಟದ ಕಾರ್ಮಿಕರು ಅದನ್ನು ಕಲಿಸಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ಮಾನಿಲ ಸೇವಾ ಸಂಘ ಅಯ್ಯಪ್ಪನವರಿಗೆ ಕೂಡ ನಾನು ಧನ್ಯವಾದನೆ ಹೇಳ್ತೀನಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.